ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕುಕ್ ವಿತ್ ಇಂಡಿಯನ್ ಮಾಮ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅವಲಕ್ಕಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡಿನಿ. ಸೊ 3-4 ಮೆಣಸಿನ್ಕಾಯಿ, ಅರ್ಧ ಲಿಂಬೆ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿನಿ. ಆ್ಯಂಡ್ ಇಲ್ಲಿ ಕಡಲೆ ಬೀಜ ಅಂದರೆ ಶೇಂಗಾ ಕಾಳನ್ನು ಇಟ್ಕೊಂಡಿನಿ. ಆ್ಯಂಡ್ ಇಲ್ಲಿ ಅವಲಕ್ಕಿಯನ್ನು ನೆನೆಸಿ ಇಟ್ಕೊಂಡಿನಿ. ನಾವು 4 ಜನಕ್ಕೆ ಮಾಡಬೇಕಾಗಿತ್ತು, ಹಾಗಾಗಿ 1/4 kg ಅವಲಕ್ಕಿಯನ್ನು ತೊಗೊಂಡಿನಿ. ಇಲ್ಲ ಬಾಳ್ಗಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತೀನಿ. ಎಣ್ಣೆ ಕಾದ ನಂತರ ಶೇಂಗಾ ಕಾಳನ್ನು ಅದಕ್ಕೆ ಹಾಕ್ಕೊತೀನಿ. ಅವು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಅವನ್ನ ಫ್ರೈಯನ್ನು ಮಾಡ್ಕೊತೀನಿ. ನೋಡ್ಬೋದು ಇಲ್ಲಿ ಸ್ವಲ್ಪ ಕೆಂಪಗೆ ಬಂದಿದ್ದಾವೆ, ರೆಡ್ಡಿಶ್ ಕಲರ್. ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ಜೀರಿಗೆ ಮತ್ತು ಸಾಸಿವೆಯನ್ನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಕರಿಬೇವನ್ನು ಹಾಕ್ಕೊತೀನಿ. ಕರಿಬೇವು ಫ್ರೈ ಆದ್ಕೂಡಲೇ ನಾನು ಉಳ್ಳಾಗಡ್ಡಿ ಹಾಕ್ಕೊತೀನಿ. ಆಮೇಲೆ ಅದಕ್ಕೆ ಮೆಣಸಿನ್ಕಾಯನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ಅದನ್ನ ಸ್ವಲ್ಪ ಎಲ್ಲ ಬೇಯೋ ತನಕ ಫ್ರೈಯನ್ನು ಮಾಡ್ಕೊತೀನಿ ಎಣ್ಣೆ ಒಳಗೆ. ನೋಡ್ಬೋದು ಇಲ್ಲಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಸಾಲ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದು ಫ್ರೈ ಆಗಬೇಕೀಗ, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ನೋಡ್ಬೋದು ಇಲ್ಲಿ. ನಿಮಗೆ ಹುಳುಳ್ಗೆ ಬೇಕಂದರೆ ಸ್ವಲ್ಪ ಲಿಂಬೆ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಹುಳುಳ್ಗೆ ತಿನ್ನೋಂಗಿಲ್ಲ ಅಂದರೆ ಲಿಂಬೆ ಹಣ್ಣನ್ನು ಕೂಡ ಅವಾಯ್ಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಸಕ್ಕರೆಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಸ್ವೀಟ್ ಇದ್ದರೆ ಟೇಸ್ಟ್ ಆಗ್ತದೆ ಅಂತೆ. ನೋಡ್ಬೋದು ಇಲ್ಲಿ ಫ್ರೈ ಇದನ್ನು ಮಾಡ್ಕೊಳ್ಕೊಂತೀವಿ. ಇಲ್ಲಿ ನಾವು ಅರ್ಧ ಲಿಂಬೆ ಹಣ್ಣನ್ನು ಹೆಚ್ಕೊಂಡಿವಿ. ಅಷ್ಟು ಹುಳುಳ್ಗನೂ ಅಲ್ಲ, ಅಷ್ಟು ಸ್ವೀಟು ಅಲ್ಲ, ಮಿಡಲ್ ಇರ್ತದೆ ಅಂತೆ. ಇಲ್ಲಿ ನೋಡ್ಬೋದು ಇದು ಆಲ್ಮೋಸ್ಟ್ ಆಲ್ ಫ್ರೈ ಆಗದೆ. ಈಗ ನಾವು ನೆನೆಸಿಟ್ಟಿರುವಂಥ ಅವಲಕ್ಕಿಯನ್ನು ಅದಕ್ಕೆ ಆ್ಯಡ್ ಮಾಡ್ಕೋತೀವಿ. ಆ್ಯಡ್ ಮಾಡಿಕೊಂಡು ಸ್ಟೋವ್ ಸಣ್ಣಗೆ ಇಟ್ಕೊಂಡು ಅದ್ರ ಮೇಲೇ ನಾವು ಮಿಕ್ಸನ್ನು ಕೊಡ್ತೀವಿ, ಹುಳಿ ಮತ್ತು ಅವಲಕ್ಕಿಗೆ. ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಆಲ್ ಇದೆಲ್ಲ ಮಿಕ್ಸ್ ಆಗದೆ. ಸೊ ಇದು ಮಿಕ್ಸ್ ಆದಮೇಲೆ ನಾವು ಕೊತ್ತಂಬರಿಯನ್ನು ಇದ್ರ ಮೇಲೆ ಆ್ಯಡ್ ಮಾಡ್ಕೋತೀವಿ. ನೋಡ್ಬೋದು. ಸೊ ಈಗ ನಮ್ಮದು ಅವಲಕ್ಕಿ ರೆಡಿ ಆಗದೆ. ಆಗ ನಾವು ಫಸ್ಟ್ಗೆ ತೋರಿಸಿದ್ದೆ, ನಾನು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೆ. ಹಸೇದು ಎಳೆ ಕೊಬ್ಬರಿಯನ್ನು ನಾನು ಇಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೆ ಮೊದಲೇ. ಇದ್ರ ಮೇಲೆ ಸ್ವಲ್ಪ ಖಾರದಾನಿಯನ್ನು ಆ್ಯಡ್ ಮಾಡ್ಕೋತೀನಿ. ಆಮೇಲೆ ತುರಿದಿಟ್ಟಿರುವಂಥ ಕೊಬ್ಬರಿಯನ್ನು ಕೂಡ ಇದ್ರ ಮೇಲೆ ಆ್ಯಡ್ ಮಾಡ್ಕೊಂಡು ಭಾಳ ಟೇಸ್ಟಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.